ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ತುಂಬ ಶಕ್ತಿಶಾಲಿಯಾದಂಥ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ. ಈ ಕ್ರಿಯೆಯನ್ನು ಹೇಗೆ ಮಾಡಬೇಕು ಮತ್ತು ಯಾವತ್ತು ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಶೇರ್ ಮಾಡೋದಕ್ಕೆ, ಏಕೆಂದರೆ ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನು ನಾನು ನಿಮಗಾಗಿ ತಗೊಂಡು ಬರ್ತಾ ಇರ್ತೀನಿ. ವೀಕ್ಷಕರೇ, ಈ ಕ್ರಿಯೆಯನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರ ರಾತ್ರಿ ಪ್ರಾರಂಭ ಮಾಡಬೇಕು. ಈ ಕ್ರಿಯೆಯನ್ನು 7 ದಿನ ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ಪೇಪರ್ ಮತ್ತು ಒಂದು ರೆಡ್ ಪೆನ್ ಬೇಕಾಗುತ್ತೆ. ಇದನ್ನು ರಾತ್ರಿ ಸಮಯದಲ್ಲಿ ಏಕಾಂತದಲ್ಲೇ ಮಾಡಬೇಕು. ಒಂದು ಪೆನ್ನು, ಒಂದು ಪೇಪರ್ನ ತೆಗೆದುಕೊಂಡು ಮೊದಲನೇ ದಿನ ನಿಮ್ಮ ದೇವರಿಗೆ, ಕುಲದೇವತೆಗೆ ಪೂಜೆ ಮಾಡಿಸ್ತಾ ಮನಸ್ಸಿನಲ್ಲೇ ಸ್ಮರಿಸುತ್ತಾ ಒಂದು ಸಂಕಲ್ಪ ಇಟ್ಕೊಳ್ಳಿ ಮನಸ್ಸಿನಲ್ಲಿ. ನಾನು ಈ ಥರ ನನ್ನ ಒಳ್ಳೆಯ ಕೆಲಸಕ್ಕೋಸ್ಕರ, ನನ್ನ ಜೀವನ ಸಂಗಾತಿಗೋಸ್ಕರ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ, ಇದನ್ನು ಸಕ್ಸಸ್ ಮಾಡಿಕೊಡಿ ಅಂತ ಬೇಡ್ಕೊಳ್ತಾ ಮೊದಲಿಗೆ ಆ ಪೇಪರಿನ ಮೇಲೆ ಅವರ ಹೆಸರನ್ನು ಬರೆಯಿರಿ. ಅದರ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆಯಿರಿ. ಬರೆದ ಆದ ಮೇಲೆ ಅದನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಕೆಳಗಡೆ ಆಸನ ಬಿಳಿ ಬಟ್ಟೆ ಹಾಕ್ಕೊಂಡು ಕುಳಿತುಕೊಂಡು, ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರದಲ್ಲಿ ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಉಚ್ಚಾರಣೆ ಮಾಡಿ, ಪಠನೆ ಮಾಡಿ. 1008 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಪೇಪರನ್ನು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ಬಿಡಿ. ಮತ್ತೆ ಮರುದಿನ ಹಾಗೆ ಮಾಡಿ. ಇದೇ ರೀತಿಯಾಗಿ 7 ದಿನ ಕಂಟಿನ್ಯೂ ಮಾಡಬೇಕು ವೀಕ್ಷಕರೇ. 7th ಡೇ ಕಂಪ್ಲೀಟ್ ಆದಮೇಲೆ ಅದನ್ನು ತಲೆ ಹತ್ರ ಇಟ್ಟು ಮಲ್ಕೊಂಡು ಬಿಡ್ತೀರ. 8ನೆಯ ದಿನ ಅದನ್ನು ತೆಗೆದುಕೊಂಡು ಸ್ವಲ್ಪ ತುಪ್ಪವನ್ನು ಹಾಕಿ ಅದನ್ನು ಸುಟ್ಟಿ ಆದ ಮೇಲೆ ಅದನ್ನು ನಿಮ್ಮ ಹಣೆಗೆ ತಿಲಕ ರೂಪದಲ್ಲಿ ತಿಲಕವಾಗಿ ಇಟ್ಟುಕೊಂಡು ಹೋಗಿ ಅವರ ಮುಂದೆ ನಿಂತುಕೊಂಡ್ರೆ ಖಂಡಿತ ವಶೀಭೂತರಾಗ್ತಾರೆ, ನಿಮಗೆ ವಶೀಕರಣ ಆಗ್ತಾರೆ ಅವರು. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮೋ ಕಾಮೇಶ್ವರಿ ಸರ್ವಮಂಗಳ ಅಮ್ಮುಖಿ ಮಂ ವಶ್ಯಂ ಕುರು ಸ್ವಾಹ. ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ. ಓಂ ನಮೋ ಕಾಮೇಶ್ವರಿ ಸರ್ವಮಂಗಳ ಅಮ್ಮುಖಿ ಮಂ ವಶ್ಯಂ ಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನಾನು ಮೊದಲೇ ನಿಮಗೆ ತಿಳಿಸಿರುವ ಹಾಗೆ ನೀವು ಇಷ್ಟಪಟ್ಟವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ, ಖಂಡಿತ ಕೆಲಸ ಆಗುತ್ತೆ.